ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಒಂದು ಒಳ್ಳೆ ದೋಸೆ ರೆಸಿಪಿ ರೆಡಿ ಆಗಿದೆ. ಇದು ಕೊಬ್ಬರಿ ದೋಸೆ ಅಥವಾ ನಾವಿದನ್ನ ಬ್ರೆಡ್ ದೋಸೆ ಅಂತ ಕರಿತೀವಿ. ಕೊಬ್ಬರಿ ದೋಸೆಗೆ ಟೊಮೊಟೊ ಚಟ್ನಿ ಸೂಪರ್ ಆಗಿರುತ್ತೆ. ಸೊ ಅದನ್ನು ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಆಗಿದೆ ದೋಸೆ, ನೀವೇ ನೋಡಿ. ಟೊಮ್ಯಾಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ನೋಡೋಣ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಲೋಟದಷ್ಟು ನಾನು ರೇಷನ್ ಅಕ್ಕಿ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ, ಹಾಗೆ ಅರ್ಧ ಸ್ಪೂನ್ ಮೆಂತೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ಮುಚ್ಚಿಟ್ಬಿಡೋಣ. ನಾನು ಇದನ್ನು ಬೆಳಿಗ್ಗೆ ನೆನೆಸಿಟ್ಟಿದ್ದೀನಿ. ಒಂದು 8 to 10 ಅವರ್ಸ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಹಾಕ್ಕೊಂಡು ಮೆತ್ತಿಗೆ ರುಬ್ಬಿಟ್ಕೊಂಡ್ಬಿಡ್ಬೇಕು. ಸೊ ಕೊಬ್ಬರಿ ದೋಸೆಗೆ ಕೊಬ್ಬರಿ ಹಾಕಬೇಕಲ್ವಾ. ಸೊ ಒಂದು ಫುಲ್ ಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಈಗ ಅದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಕೊಬ್ಬರಿ ಚೆನ್ನಾಗಿ ಮೆತ್ತಗಾಗಿದೆ, ಆದರೂ ನಾವೇನು ಮಾಡೋಣ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಇದರೊಳಗೆ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿದರೆ ಯಾವುದೇ ಅಳಕಿರಲ್ಲ. ಕೊಬ್ಬರಿನಲ್ಲಿ ಅಳಕಿದ್ರೆ ಅದೆಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಡತ್ತೆ. ಸೊ ನೋಡಿದ್ರಲ್ವಾ, ನೀವು ಯಾವಾಗ ದೋಸೆ ಹಿಟ್ಟು ರುಬ್ತೀರೋ ಆವಾಗನೇ ಕೊಬ್ಬರಿ ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿಟ್ಬಿಡ್ಬೇಕು. ದೋಸೆ ಹಿಟ್ಟಂತೂ ರೆಡಿ ಆಗೋಯ್ತು. ಈಗ ಒಂದ್ಸಲ ಇದನ್ನು ಕಲಸಿಟ್ಬಿಟ್ಟು ಮುಚ್ಚಿಟ್ಬಿಡೋಣ. 8 to 10 ಅವರ್ಸ್ ಆದಮೇಲೆ ಹೇಗಾಗಿದೆ ನಮ್ಮ ದೋಸೆ ಹಿಟ್ಟು ನೋಡೋಣ. ಸಖತ್ತಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಉಕ್ಕಿದೆ ನೋಡಿ. ಇದು ನೋಡೋಕೆ ಸೆಟ್ ದೋಸೆ ಥರ ಇರುತ್ತೆ, ಆದರೆ ಸೆಟ್ ದೋಸೆ ಅಲ್ಲ. ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಇದಕ್ಕೆ ಬೇರೆ ಹಾಕ್ತೀವಿ. ಈಗ 1.5 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಕಲಸಿದ್ರೆ ನಮ್ಮ ದೋಸೆ ಹಿಟ್ಟು ರೆಡಿ ಆಗೋಯ್ತು. ಓಕೆ, ದೋಸೆ ಹಿಟ್ಟಂತೂ ರೆಡಿ ಆಗೋಯ್ತು. ಈಗ ಸಖತ್ ಟೇಸ್ಟಿಯಾಗಿರೋ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಎಲ್ಲ ಹುರ್ಕೊಂಡ್ಬಿಡೋಣ. ಬಾಣಲಿನಲ್ಲಿ ಒಂದು 10 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡ್ಬಿಡೋಣ. ಖಾರ ಕಡಿಮೆ ತಿನ್ನೋರಿದ್ರೆ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ. ಒಂದು 4 ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ದಟ್ ಎಲ್ಲ ಹೊಂದ್ಕೊಳ್ಳುತ್ತೆ ಅಂತ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. 1.5 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ. 5 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಇಷ್ಟು ಮಾತ್ರ ಬೆಂದಿದೆ. ಸೊ ಮತ್ತೆ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು. ಈಗ ಇದು ಆಗೋಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಸಖತ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ನಮ್ಮ ಟೊಮೊಟೊ ಚಟ್ನಿ ರೆಡಿ ಆಗೋಯ್ತು. ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆ ಕೊಟ್ಬಿಡೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವು ಹಿಂಗೆ ಹಾಕಿದ್ರೆ ಒಗ್ಗರಣೆ ಕಂಪ್ಲೀಟ್. ಈಗ ಇದನ್ನೆಲ್ಲ ನಾವು ಚಟ್ನಿಗೆ ಹಾಕ್ಕೊಂಡ್ಬಿಟ್ಟು ಕಲಸಿಟ್ಬಿಟ್ರೆ ಟೊಮೊಟೊ ಚಟ್ನಿ ರೆಡಿ ಆಗೋಗುತ್ತೆ. ಫ್ರೆಂಡ್ಸ್, ದೋಸೆ ಹಿಟ್ಟು ಟೊಮೊಟೊ ಚಟ್ನಿ ಎರಡೂ ರೆಡಿ ಆಗೋಯ್ತು. ಈಗ ದೋಸೆ ಹಾಕೋದೊಂದೇ ಬಾಕಿ. ಈ ಥರ ದೋಸೆ ಹಿಟ್ಟು ಒಂದು ಸೌಟ್ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. 1 ಸ್ಪೂನ್ ಸೈಡಲ್ಲೆಲ್ಲ ಹಾಕ್ಬಿಟ್ಟು ಬಬಲ್ಸ್ ಬರೋ ತನಕ ಬಿಟ್ಬಿಡ್ಬೇಕು. ನಾವು ಹೇಗೆ ಸೆಟ್ ದೋಸೆಗೆ ಹಾಕ್ತೀವೋ ಮುಂಚೆ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ, ಅದೇ ಥರ ಇದನ್ನು ಕೂಡ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ಆದಮೇಲೆ ಮುಚ್ಚಿಟ್ಬಿಡ್ಬೇಕು. ಅದಾದಮೇಲೆ ತೆಗೆದು ನೋಡಿದ್ರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಕೊಬ್ಬರಿ ದೋಸೆ ರೆಡಿ ಆಗೋಗುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸಖತ್ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಕೊಬ್ಬರಿ ದೋಸೆ ಅಥವಾ ಬ್ರೆಡ್ ದೋಸೆ ಅಂತ ನಾವು ನಮ್ಮ ಮನೇಲಿ ಕರಿತೀವಿ, ರೆಡಿ ಆಗೋಯ್ತು. ಕೊಬ್ಬರಿ ದೋಸೆ ಸ್ವಲ್ಪ ಸಪ್ಪೆ ಇರೋದ್ರಿಂದ ನಾವು ಇದಕ್ಕೆ ಖಾರವಾಗಿ ಟೊಮೊಟೊ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಸೊ ಈಗ ದೋಸೆಗಳೆಲ್ಲ ಹಾಕಾಯಿತು. ಸೂಪರ್ ಆಗಿರೋ ಈ ಕೊಬ್ಬರಿ ದೋಸೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇಷ್ಟು ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ದೋಸೆ ನೀವು ಹಾಕ್ಕೊಟ್ರೆ ಯಾಕೆ ತಿನ್ನಲ್ಲ ಹೇಳಿ. ಸಖತ್ ಮಜವಾಗಿರುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಒಳ್ಳೆ ರೆಸಿಪಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.